ಕುಣಕಿ ಜೋರಿತ್ತು. ಭಾಷೆ ಇಲ್ಲೇ ಭಾಷೆ ಅಡ್ಡಿಲ್ಲ, ಕುಣಕಿ ಎಂಥದ್ದು ಇಲ್ಲ. ನಮಗೆಲ್ಲ ದಾರಿ ತಪ್ಪುವ ಪ್ರಶ್ನೆಯೇ ಇಲ್ಲ. ಜೀವನದಲ್ಲಿ ನಾವು ಎಲ್ಲಿಯೂ ದಾರಿ ತಪ್ಪುವ ಮಕ್ಕಳು ಅಲ್ಲ. ಹಾಗಂತ ಆದಷ್ಟು ಬೇರೆಯವ್ರು ದಾರಿ ತಪ್ಪಿಸುವುದನ್ನೇ ನೋಡುವವ್ರು ನಾವು. ಇಂಪು ತಂಪು ನಿನ್ನೆ ಬರ್ಬೇಕಿತ್ತು. ಯಾಕೆ? ಅಯ್ಯೋ, ನಿನ್ನೆ ಒಂದು ಸ್ವರ ಅಂದ್ರೆ ಎಂತ ಎಂತ ಇಲಿಯಲ್ಲಿಯೂ ಅಷ್ಟು ಚಂದ, ಏರಲ್ಲಂತೂ ಕೆಂಚು. ಅದ್ಯಾವುದು ಕೆಂಚು? ಆ ರೀತಿ ಸ್ವರ. ಮಗಳ ಕೊಯ್ಯುತ್ತಲ ವನ ಪ್ರದೇಶಕ್ಕೆ ಬಂದಂತ ನಾನು ದೇಹ ಶುದ್ಧಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಕಾಣುವಂತಹ ಕೊಳದಲ್ಲಿ ಸ್ನಾನವನ್ನು ಪೂರೈಸಿದ್ದೇನೆ. ನಾನಾ ಬಗೆಯ ಹೂಗಳೆಲ್ಲ ಅರಳಿ ನಿಂತಿವೆ. ಬೇಕಾದ ಹೂಗಳನ್ನೆಲ್ಲ ಕೊಯ್ದುಕೊಂಡಿದ್ದೇನೆ. ಕುಶ ಸಮೀಧಿಯನ್ನು ಹಿಡಿದುಕೊಂಡಿದ್ದೇನೆ. ನಡಿದ್ದೇನೆ. ಸುರವೇಶವ ಧರಿಸಲ ಸುಕಲ ಸುಮಹಾಸೆಯ ಮುಂದೆ ಗೋಚರಿಸಿ ಮೇದಿನಿಯ ಸುರರೆ ತವ ಪಾದ ಪದುಮಗೆ ನಮನ. ಮೇದಿನಿಯ ಸುರರೆ ತವ ಪಾದ ಪದುಮಗೆ ನಮನ. ಹಾದಿ ತಪ್ಪಿದೆವನದುಳಿದ್ದು ಭೇದವಿಲ್ಲದೆ ಮಲ್ಲರೆಲೆ ಮನೆಯುಸರಿಯವಿದೆ. ಆದರೆ ಬಿರುಚಿಗಳಂಗಿದವು ನಮಸ್ಕರಿಸಿಕೊಂಡೆ. ಒಳ್ಳೆಯದಾಗಲಿ. ಒಳ್ಳೆ ಎಂತ ಮಾಡುದು? ಆಶೀರ್ವಾದ ಮಾಡಿದ್ದು. ಇದು ಯಾವ ರೀತಿಯ ಆಶೀರ್ವಾದ? ಇದು ಸ್ಪರ್ಶಾಶೀರ್ವಾದ ಅಂತ ಹೆಸರು. ಎಲ್ರಿಗೂ ಹೀಗೆ ಮಾಡುದಾ? ಎಲ್ರಿಗೂ ಅಲ್ಲ. ನಿನ್ನಂತ ಪ್ರಾಯದ ಹೆಣ್ಣು ಮಕ್ಕಳು ಬಂದು ನಮಸ್ಕಾರ ಮಾಡಿದಾಗ ನಾವು ಮಾಡುವ ಆಶೀರ್ವಾದ ಬೇಗ ತಾಗಲಿ ಅಂತ ಸ್ಪರ್ಶಾಶೀರ್ವಾದ. ಗಂಡು ಮಕ್ಕಳು ಕೈ ಮುಗಿದ್ರೆ ಅವ್ರು ಸಾಯ್ಲಿ ಏನಾದ್ರು ಮಾಡ್ಕೊಂಡು ಸಾಯ್ತಾರೆ ಬಿಡ. ಮೇದಿನಿಯ ಸುರರು ತಲೆ ಬಿಸಿ ಅಲ್ಲ, ನಮಗೆ ಹೆಣ್ಣು ಮಕ್ಕಳದ್ದೇ ತಲೆ ಬಿಸಿ. ಹೌದಾ? ಹೌದು. ಮೇದಿನಿಯ ಸುರರು ಅಂದ್ರೆ ಅಂದ್ರೆ ಭೂಲೋಕದ ಬ್ರಾಹ್ಮಣರು. ನಿಮ್ಮ ಆಯಾ ಬ್ರಾಹ್ಮಣರು ಯಾರು? ಬ್ರಾಹ್ಮಣರು ಇಲ್ಲಿ ನೀವು ಭಟ್ರು. ಹೌದು. ನಾನು ಬ್ರಾಹ್ಮಣ. ಹೌದು. ಇದು ಕಾಣಿಸ್ತದಲ್ಲ. ಹೌದು. ಹಾ, ಮತ್ತೆ? ನಿಮ್ಮ ಆಯ ಆಕಾರ ತೇಜಸ್ಸು ಓಜಸ್ಸು ಮತ್ತೆ ನಿಮ್ಮ ಸ್ವರ ಮಾಧುರ್ಯ ಕೋಮಲತೆ ನೆನಪು ಮಾಡಬೇಡ. ಯಾಕೆ? ಬಹಳ ದುಃಖ ಆಗ್ತದೆ. ಏನದು? ನನ್ನ ಸ್ವರದ ಮಾಧುರ್ಯತೆ ಆಹಾ, ಇವತ್ತಲ್ಲ, ನಿನ್ನೆ ಬರ್ಬೇಕಿತ್ತು. ಇಂಪು ತಂಪು ನಿನ್ನೆ ಬರ್ಬೇಕಿತ್ತು. ಯಾಕೆ? ಅಯ್ಯೋ, ನಿನ್ನೆ ಒಂದು ಸ್ವರ ಅಂದ್ರೆ ಎಂತ ಎಂತ ಇಲಿಯಲ್ಲಿಯೂ ಅಷ್ಟು ಚಂದ, ಏರಲ್ಲಂತೂ ಕೆಂಚು. ಅದ್ಯಾವುದು ಕೆಂಚು? ಆ ರೀತಿ ಸ್ವರ. ನಿನ್ನೆ ಬರ್ಲಿಲ್ಲ, ನಿನ್ನೆ ಯೋಗ ಇಲ್ಲ. ಅಂದ್ರೆ ಕಂಚಿನ ಕಂಠ. ಹಾಗೆ ಅಂದ್ರೆ ಕೆಲವರೆಲ್ಲ ನನಗೆ ಸೂಚನೆ ಕೊಟ್ಟಿದ್ರು, ನಿಮ್ಮ ಶಾರೀರ ಅಂದ್ರೆ ಸ್ವರ ಬಹಳ ಚೆನ್ನಾಗಿದೆ, ನೀವು ಸಂಗೀತ ಅಭ್ಯಾಸ ಮಾಡಿ ಅಂತ ಹೇಳಿದ್ರು. ಮಾಡ್ಬೇಕಿತ್ತು ಮಾಡ್ತಿದ್ದೆ. ನಾನು ಸಂಗೀತಾಭ್ಯಾಸ ಮಾಡಿ ಪಾಪ ಅವ್ರ ಹೊಟ್ಟೆ ಮೇಲೆಲ್ಲ ಕಲ್ಲು ಹಾಕುವುದು ಯಾಕೆ ಅಂತ ಸುಮ್ಮನೆ ಬಿಟ್ಟೆ. ಹೌದಾ? ಪಾಪ ದುಡ್ಕೊಂಡು ಹೋಗ್ಲಿ. ಹೌದು. ಹಾಗೆ ಭೂಲೋಕದಲ್ಲಿ ಮನುಷ್ಯ ಜನ್ಮ ತಾಳುವುದೇ ಶ್ರೇಷ್ಠ ಅಂತೆ. ಅದರಲ್ಲಿ ಬ್ರಾಹ್ಮಣ ಜನ್ಮ ತಾಳುವುದು ಅತಿ ಶ್ರೇಷ್ಠ ಅಂತ ಹೇಳಿದ್ರು. ಯಾರು? ಬಲ್ಲವರು. ಬಲ್ಲವ ನೀ ಹೇಳಿದ್ದ? ಅಲ್ಲಲ್ಲ, ಹಿರಿಯವರು ಹೇಳು. ಸರಿ ಸರಿ. ಹಾಗಿದ್ರೆ ಈ ವನ ಪ್ರದೇಶದಲ್ಲಿ ನಿಮ್ಮನ್ನ ಕಾಣ್ತಾ ಇದ್ದೇನೆ. ದಾರಿ ತಪ್ಪಿತಾ? ಯಾರಿಗೆ? ನಮಗ? ಹೌದು. ನಮಗೆಲ್ಲ ದಾರಿ ತಪ್ಪುವ ಪ್ರಶ್ನೆಯೇ ಇಲ್ಲ. ಜೀವನದಲ್ಲಿ ನಾವು ಎಲ್ಲಿಯೂ ದಾರಿ ತಪ್ಪುವ ಮಕ್ಕಳು ಅಲ್ಲ. ಹಾಗಂತ ಆದಷ್ಟು ಬೇರೆಯವ್ರು ದಾರಿ ತಪ್ಪಿಸುವುದನ್ನೇ ನೋಡುವವ್ರು ನಾವು. ಹಾಗೆ ಮಾಡಬಾರ್ದು. ಹಾಗಂತ ಇವತ್ತು ಸ್ವಲ್ಪ ದಾರಿ ತಪ್ಪುತ್ತದೋ ಅಂತ. ಇಷ್ಟು ದಿವಸ ತಪ್ಪಲಿಲ್ಲ ನೀವು, ಇನ್ನಿಷ್ಟು ಪ್ರಾಯ ಆದ್ಮೇಲೆ ತಪ್ತೀರಾ? ಇಷ್ಟು ಪ್ರಾಯ ಅಂದ್ರೆ ನಮಗೆ ಒಂದು 70-80 ಆಯ್ತು ಅಂತ. ಹಾಗಲ್ಲ ಅಂದ್ರೆ ಅಂತ ಮಾತಾಡ್ತೀಯ. ಪ್ರೌಢಾವಸ್ಥೆಗೆ ಬಂದಿದ್ದೀರಿ. ಇನ್ನು ಚಿಗುರು ಮೀಸೆಯ ಹುಡುಗ ನಾನು. ಹೌದು. ನನ್ನನ್ನು ಕಂಡಾಗೆಲ್ಲ ಹೇಳ್ತಾರೆ, ನೀನು ಇನ್ನು ಹುಡುಗ ಒಂದು ಅಂತ. ಹೌದು. ಮೇಲ್ನೋಟಕ್ಕೆ ಹಾಗೆ, ಮೇಲ್ನೋಟಕ್ಕಲ್ಲ ಒಳನೋಟಕ್ಕೂ ಹಾಗೆ ಉಂಟು. ನೀವು ಸುಮ್ಮನೆ ಇಲ್ಲೇ ಮಾತಾಡಿ ಸಾಯ್ಬೇಡ. ಹೌದು. ಹಾಗಿದ್ರೆ ದಾರಿ ತಪ್ಪಿದವರು ನೀವು. ದಾರಿ ತಪ್ಪಿದವರಲ್ಲ. ಇದು ಬಹಳ ದಂಡಿದ್ದೀರಿ ನೀವು. ದಣಿದದ್ದು ಅಂತ ಹೇಳಿದ್ರೆ ದಾರಿ ಗೊತ್ತಾಗ್ಲೇ ಇಲ್ಲ, ಎಲ್ಲಿ ಬರುವುದು ಹೇಗೆ ಬರುವುದು ಅಂತ. ದಾರಿ ಸಿಗ್ಲಿಲ್ವಾ? ದಾರಿ ಸಿಗ್ಲೇ ಇಲ್ಲ. ಓಲ್ ಬಂದು ಅಲ್ಲಿ ತಿರುಗದೆ ನೋಡಿದ್ರೆ ಅಲ್ಲ ಆಚೆ ಹೋಗ್ಬೇಕು ಅಂದ್ರು. ಮತ್ತೆ ಇಲ್ಲಿ ಬಂದು ಇಲ್ಲಿ ತಿರುಗದೆ ಇಲ್ಲೂ ಸರಿ ದಾರಿ ಸಿಗಲಿಲ್ಲ. ಆಗ ಸ್ವಲ್ಪ ಸುತ್ತಾಟ ಹೆಚ್ಚಾಗಿ ಆಯಾಸ. ಹಾಗಿದ್ರೆ ಕುಡಿಯೋದಕ್ಕೆ ಏನಾದ್ರು ಕೊಡುವ? ಉಂಟಾ? ಇಲ್ಲ ಏನು ಉಂಟು? ಇಟ್ಕೊಂಡು ಬರಲಿಲ್ಲ. ಇಲ್ಲೇ ಸನಿಯದಲ್ಲಿ ಆಶ್ರಮ ಉಂಟು, ಎಲೆಮನೆ. ನೀವು ಎಲ್ಲ ಎಲೆಮನೆಯಲ್ಲೇ ಇಟ್ಕೊಳ್ಳುವುದು? ಆಶ್ರಮದಲ್ಲಿ ಉಂಟು. ಅಲ್ಲಿ ಹೋದ್ರೆ ಸಿಗ್ತದ? ಹೌದು, ಹೋಗ್ಬೇಕು. ಅಲ್ಲಿ ಯಾವ್ಯಾವ್ದೆಲ್ಲ ಉಂಟೇನು? ಅಂದ್ರೆ ಕುಡಿಯುವುದಕ್ಕೆ ಶುದ್ಧ ಉದಕ ಕೊಡುವ. ಓ, ನೀರ? ಹೌದು. ಅಂದ್ರೆ ಈಗ ಬಾಗಿಲು ಹಾಕಿದ್ಯಾ? ಈಗ ಬಾಗಿಲು ಹಾಕಿ ಬಂದಿದ್ದೇನೆ ನಾನೇ. ಓ, ಅಂದ್ರೆ ನೀನು ಬಾಗಿಲು ತೆಗೆಯುವಾಗ ನೀನೇ ಹೋಗುವುದು ಮತ್ತೆ ಬಾಗಿಲು ಹಾಕಿದ ಮೇಲೆ ನೀ ಹೊರಡುವುದು. ಹೌದು. ಇಡೀ ದಿವಸ ಅಲ್ಲೇ ಕೆಲಸ ನಿನಗೆ. ಹೌದು. ಅಂದ್ರೆ ಋಷಿಗಳಿರುವ. ಸರಿ 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 ಸರಿ. ಇದು ತಮ್ಮ ನಾಮಧೇಯ ಏನು ಗೊತ್ತಾಗ್ಲಿಲ್ಲ. ಓ, ನನ್ನ ಹೆಸರು ಗೊತ್ತಾಗಲಿಲ್ಲ. ಹೌದು, ಶ್ರೀಯುತರದ್ದು.
ನನ್ನ ಹೆಸರು ಬಹಳ ಚೆನ್ನಾಗಿದೆ. ಹೌದಾ? ನಾನೊಬ್ಬ ಸಾಮಾನ್ಯದವ ಎನ್ನುವುದಾಗಿ ಭಾವಿಸಬೇಕಾದದ್ದಿಲ್ಲ. ಅಸಾಮಾನ್ಯ. ಹೌದಪ್ಪ, ನನಗೆ ಬಹಳಷ್ಟು ಬಿರುದಾವಳಿಗಳು ಬಂದಿದೆ. ಹೌದಾ? ಹೌದಪ್ಪ. ಬಿರುದಾವಳಿ? ಹಾ, ಸ್ವರ ಧೂಮಕೇತು, ಧೂಮಕೇತು, ಹಾ, ಸ್ವರ ರಾಕ್ಷಸ, ಹೌದೇ, ಸ್ವರ ಭಯಂಕರ, ಸ್ವರ ಭೀಕರ, ಸ್ವರ ಭೀಕರ, ಹೀಗೆಲ್ಲ ಕರೀತಾರೆ. ಹೆಸರು? ನಾನು ಸಂತೋಷ್ ಕುಮಾರ್ ಅಂತ. ಸಂತೋಷ, ನೀವೇ? ಹೆಸರು ಕೇಳಿದ್ದೇನೆ, ಬಹಳ ಪ್ರಚಾರ ಅಂತೆ. ಅಯ್ಯೋ, ಈ ವರ್ಷ ನಮ್ಮದೇ ಹೊಡೆತ. ಹೌದಾ? ಆಗ್ಲಿ, ಪ್ರಚಾರ ಬಂದಷ್ಟು ನಮಗೆ ಹೆಮ್ಮೆ. ನಮ್ಮ ಜಾತಿ ಅಲ್ವಾ? ಅದೇ ಅದೇ ಅದೇ, ಜಾತಿ ಮೇಲೆ ಪ್ರೀತಿ. ಹೌದಪ್ಪ, ಹಾಗಾಗಿ ಪ್ರಚಾರಕ್ಕೆ ಏನ್ ತೊಂದ್ರೆ. ಹೌದು. ಹಾಗಿದ್ರೆ ಎಲ್ಲಿಂದ ಬಂದವರು, ಮುಂದೆಲ್ಲಿ ಹೋಗುವವರು, ಯಾಕೆ ಇಲ್ಲಿ ಬಂದಿದ್ದೀರಿ, ಎಲ್ಲ ಒಂದು ವಿವರ ಹೇಳ್ತೀರಾ? ನಾನು ಅದನ್ನೆಲ್ಲ ಹೇಳಬೇಕು ಅಂತಲೇ ಬಂದೆ. ನನಗೆ ಕೇಳುವ ತವಕ. ಸರಸಿ ಮುಖಿ ಕೇಳ ಮದಗಜ ಗಾಮಿನಿ ರಚೋವನವತಿ ಮನದೊಳಗೆ ಕುತಕದಿ ತಾಗಡ್ಕ ದಿನ ತಾಗಡ್ಕ ದಿನ ತಾಗಡ್ಕ ದಿನ सरसी जमुकी के सरसी जमुकी सरसी जमुकी सरसी जमुकी सरसी जमुकी सरसी जमुकी सरसी जमुकी के सरसी जमुकी के सरसी जमुकी के सरसी जमुकी सरसी जमुकी के मदगज गामिनी मदगज गामिनी मदगज गामिनी मदगज गामिनी गामिनी मदगज गामिनी मदगज गामिनी मदगज गामिनी गामिनी मदगज गामिनी मदगज गामिनी मदगज गामिनी मदगज गामिनी मदगज गामिनी मदगज गामिनी ನರಜೌವನವತಿ ವನದೊಳಗೆ ನರಜೌವನವತಿ ವನದೊಳಗೆ ನರಜೌವನವತಿ ವನದೊಳಗೆ ನರಜೌವನವತಿ ವನದೊಳಗೆ ಚರಿಸುವೆ ಮರಿ ಹುಲ್ಲೆಯ ಬಗೆಯುಳು ಚರಿಸುವೆ ಮರಿ ಹುಲ್ಲೆಯ ಬಗೆಯುಳು ಹುಲ್ಲೆಯ ಬಗೆಯುಳು ಹುಲ್ಲೆಯ ಬಗೆಯುಳು ಹುಲ್ಲೆಯ ಬಗೆಯುಳು ಚರಿಸುವೆ ಮರಿ ಹುಲ್ಲೆಯ ಬಗೆಯಳು ಹುಲ್ಲೆಯ ಬಗೆಯಳು ಹುಲ್ಲೆಯ ಬಗೆಯಳು ಚರಿಸುವೆ ಮರಿ ಹುಲ್ಲೆಯ ಬಗೆಯಳು ಅರನರ ಕಿಂಡಿತವ ಪರಿಚಯ ನುಡಿಯ ಸ್ಮರ ಅರಗಿಣಿತವ ಪರಿಚಯ ನುಡಿಯ ನುಡಿಯ ಸರದಿ ಜಮುಕಿಗೆ ಮದಗಜ ಗಾಮಿನಿ ನರಜೌವನವತಿ ವನದೊಳಗೆ ಸತ್ಯ ಹೇಳುದಾ? ನೀವು ಒಂದು ಸಂಗೀತ ಅಭ್ಯಾಸ ಮಾಡಿ ಬಿಡ್ಬೇಕಿತ್ತು. ಮಾಡಿದ್ರೆ ಆಹಾ, ಎಂತ ಸ್ವರ! ಕಿವಿಗೇನಾಯ್ತು? ಅಲ್ಲ, ಅಷ್ಟು ಮಾಧುರ್ಯ ಅಂತ. ನಿನ್ನ ಕಿವಿಯಲ್ಲಿ ಏನೂ ಇರ್ಲಿಕ್ಕಿಲ್ಲ. ಅಲ್ಲ, ಇದ್ರ ಬರ್ತಿತ್ತು. ಇರ್ಲಿಕ್ಕೆ ಎಲ್ಲಿ? ಅದಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದ್ದು. ಓ ಸರಸಿಜಮುಖಿ, ಓ ನೀರಿನಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿದ ಕಮಲದ ಹಾಗೆ ನಿನ್ನ ಮುಖ ಕಮಲ. ಹಾಗಾಗಿ ಸರಸಿಜಮುಖಿ. ನಿಮ್ದು ಸಾಹಿತ್ಯ ಬಂದ್ರೆ ಸಾಕು, ಅಭಿನಯ ಬೇಡ.
ನಿಜವಾದ ಮಾತು. ನಾನು ಕೆಲವು ಬಾರಿ ಅದೇ ಯೋಚನೆ ಮಾಡಿದ್ದೆ, ಸಾಹಿತ್ಯ ಸಾಕು ಅಥವಾ ಅಭಿನಯ ಸಾಕು, ಎರಡೂ ಬೇಡ ಅಂತ. ಆದರೆ ಜನ ಆಕ್ಷೇಪಿಸ್ತಾರೆ. ಹೌದಾ? ಎಲ್ಲಿಯಾದರೂ ನಾನು ಸಾಹಿತ್ಯ ಮಾತ್ರ ಹಾಕಿ ಕುಣಿತ ಮಾಡಲಿಲ್ಲ ಅಂತಾದ್ರೆ, ಅಭಿನಯ ಮಾಡಲಿಲ್ಲ ಅಂತಾದ್ರೆ ಜನ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಭಾಷೆ ಅಡ್ಡಿಲ್ಲ, ಕುಣಿಕೆ ಎಂಥದ್ದು ಇಲ್ಲ. ಎಲ್ಲಾದ್ರೂ ಕುಣಿತ ಅಭಿನಯದಲ್ಲೇ ಮುಗಿಸಿ ಭಾಷೆಯನ್ನು ಬಿಟ್ನ, ಕುಣಿಕೆ ಜೋರಿತ್ತು, ಭಾಷೆಯಲ್ಲೇ ಹಾಗೆ ಹೇಳ್ತಾರೆ. ಆಕ್ಷೇಪ ಬರ್ತದೆ. ನೀವು ಬಿಡಿ, ಒಂದು 4 ಮಾತಾಡಿ ಹೋದ್ರೆ ಸಾಕು. ಎಂಥದ್ದು? ಒಂದು 4 ಮಾತಾಡಿ ಹೋದ್ರೆ ಸಾಕು, ಮಂಡ್ರಿ ಹಾಕುದು ಬೇಡ. ಯಾರು? ನಾನು ಎಲ್ಲರೂ ಹಾಕುವುದನ್ನು ನಾನು ಹಾಕಿ ಅದರಲ್ಲೆಲ್ಲ ಹೆಸರು ಮಾಡುವ ಚಟ ನನಗಿಲ್ಲ. ನಮ್ಮ ದಾರಿಯೇ ಪ್ರತ್ಯೇಕ. ನಾವು ಗುರುತಿಸಿಕೊಳ್ಳುವುದಿದ್ರೆ ಯಾರು ಮಾಡದೇ ಇದ್ದದ್ರಲ್ಲಿಯೇ ಗುರುತಿಸಿಕೊಳ್ಳಬೇಕು ಎನ್ನುವ ಧೋರಣೆ ಇದ್ದವ. ಬಿಡು, ಅದು ಬಿಡು. ಅಲ್ಲ, 4 ಮಾತು ಸಾಕು. 4 ಮಾತು ಸ್ಪಷ್ಟ ಎಲ್ಲಿ ಹಾಡಬೇಕು, ಎಲ್ಲ ಹಾಕಬೇಕು ಹೊಸ್ತು ಗೊತ್ತಾಗುವುದಿಲ್ಲ ನಿನಗೆ. 4 ಮಾತು ನಿನಗೆ ಸಾಕು. ಆದ್ರೆ ಪಾಪ ಅವ್ರಿಗೆ ಸಾಕಾಗುವುದಿಲ್ಲ. ಅವರಲ್ಲೇ ಲೆಕ್ಕ ಹಾಕ್ತಾ ಇರ್ತಾರೆ, ಇವತ್ತು ಎಷ್ಟು ಮಾತಾಡ್ದ, ಎಷ್ಟು ಕೊಡುವುದು ಅಂತ. ಹಾಗಾಗಿ ನಾನು 4 ಮಾತಿನಲ್ಲಿ ಮುಗಿಸುವುದೇ ಇಲ್ಲ. ನನಗೆ ಗೊತ್ತಾಯ್ತು. ಬಹುಶಃ ದಿನಕ್ಕೆ ಒಂದು 8 ಮಾತು ನಿಘಂಟು ಮಾಡಿದ್ರೇನು? 8 ಇಲ್ಲದೆ ಇದ್ರೆ ನಾನು 8 ಮಾತು ಆಡುವುದೇ. ಹೌದಾ? ನೋಡ್ದ್ಯಾ, ಇದೊಂದು ದಾರಿ ಮೇಲೆ ಬಿದ್ದೋಯ್ತಾ ಈಗ ನಿನ್ನ ಕರ್ಮದಿಂದ. ಹೋಗ್ಲಿ ಬಿಡು, ಅದಲ್ಲ. ಈಗ ಆಲೋಚಿಸಿ ನೋಡು, ನಿನ್ನ ಕುರಿತಾಗಿ ನನಗೆ ಬಹಳ ಆಶ್ಚರ್ಯ ಆಯಿತು. ಹೆಣ್ಣು ನೀನು, ಅಬಲೆ. ನನ್ನಂತಹ ಗಂಡೆದೆಯ ಗುಂಡಿಗೆಯುಳ್ಳಂತಹ ಗಂಡುಗಳೇ ಈ ವನದಲ್ಲಿ ಸಂಚರಿಸುವುದಕ್ಕೆ ಬಹಳ ಭಯಪಡಬೇಕು. ಅಂಥದ್ರಲ್ಲಿ ನೀನು ಅಬಲೆಯಾದ ಹೆಣ್ಣು ಒಬ್ಬಳೇ ಬರ್ತಾ ಇದ್ದ. ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಸ್ವಲ್ಪ ಅಂತರ ಕಾಪಾಡಬೇಕು. ಸುಮ್ಮನಿರು, ಇನ್ನೆಲ್ಲ ಎಂಥ ಅಂತರ? ಯಾಕೆ? ಅಂತರ ಮುಸುಕು ಎಲ್ಲ ಮುಗಿದು ಹೋಗಿದೆ. ಮತ್ತೆ ಅಂತರ ಬಂದ್ರೆ ಹಾಗಾಕೊಂಡು ಸಾಯುವುದು ಒಂದೇ ಇರುವುದೀಗ. ಅದಲ್ಲ ಅಂದರೆ ನೀನು ಇಲ್ಲಿರುವಾಗ ನನಗೆ ಆಶ್ಚರ್ಯ. ನಿನ್ನನ್ನು ನೋಡಿದಾಗ ನೀನು ಇಲ್ಲಿಯವಳು ಅಥವಾ ಬೇರೆ ಎಲ್ಲಿಯವಳು? ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಮನೆಯಲ್ಲಿ ಅಪ್ಪ ಅಮ್ಮ ಇದ್ದಾರಾ? ಇದ್ರೆ ಅಪ್ಪ ಗಟ್ಟಿ ಇದ್ದಾರಾ? ತೊಂದ್ರೆ ಇಲ್ಲ. ಹಾಗೆ ಒಬ್ಬಿಬ್ರು ಮೈ ಮೇಲೆ ಬೀಳುವಷ್ಟು ಬೀಳ್ತಾರೆ. ಹೌದಾ? ಹೋಗ್ಲಿ. ಇದು ಅಣ್ಣ ತಮ್ಮ ಯಾರಾದ್ರೂ ಇದ್ದಾರಾ? ಅಣ್ಣ ಇಲ್ಲ, ತಮ್ಮದಿಕ್ಳು ಇಬ್ರು ಇದ್ರು. ಇಬ್ರು ಇದ್ದಾರಾ? ಇಬ್ರು. ಹೇಗೆ ಇಬ್ರಿಗೂ ಕೈ ಕಾಲು ಸರಿ ಉಂಟಾ? ಅಯ್ಯೋ, ಬಲಿಷ್ಠರಾಗಿದ್ದಾರೆ ಇಬ್ರು. ಇಲ್ಲಿ ನೋಡಿ ಮಾತಾಡು. ಒಂದು 4 ಜನ ಬಂದ್ರೆ ಒಬ್ಬೊಬ್ಬರೇ ಹೊಡಿತಾರೆ. ಅದೇನು ಬರೀ ಹೊಡ್ತಾ ಮಾತ್ರ ಕಲ್ತದ್ದು? ಅಂದ್ರೆ ಅಷ್ಟು ದೇಹ ಪುಷ್ಟಿ ಉಂಟು ಅಂತ ಹೇಳು. ಹೇಗಿದು? ಅಂದ್ರೆ ಗರಡಿಗೆ ಹೋಗ್ತಾರೆ. ಓ, ನಿನ್ ತಮ್ಮಂದಿರಿಬ್ರು ಗರಡಿಲ್ಲ. ನೀ ಈ ವರ್ಷ ಮೇಕೆ ಕಟ್ಟುವ? ಯಾವುದು? ಅಂದ್ರೆ ವ್ಯಾಯಾಮ ಶಾಲೆ. ಓ, ಗರಡಿ ಶಾಲೆ, ಅಂಗ ಸಾಧನೆ. ಮಾತಾಡೋದಕ್ಕಿಂತ ಮುಂಚೆ ಬಿಡುವುದಿರ್ತದೆ ಅವ. ಯಾರು? ತಮ್ಮ, ಹಿರಿ ತಮ್ಮ. ಅವನ ಹೆಸರೇನು? ಸುಜನ. ಹೋಗ್ಲಿ ಬಿಡು, ಅದಲ್ಲ. ಈಗ ಆಲೋಚನೆ ಮಾಡಬೇಕಾದದ್ದೇನು ಗೊತ್ತಾ? ನಿನ್ನ ವಿಷಯದಲ್ಲಿ ನಿನ್ನ ಕೊರಳುಂಟು, ಕಾಲು ಬೆರಳುಂಟು, ಕೊರಳಲ್ಲಿ ಮಾಂಗಲ್ಯ ಇಲ್ಲ, ಕಾಲು ಬೆರಳಲ್ಲಿ ಉಂಗುರ ಇಲ್ಲ, ಎಂಬಲ್ಲಿಗೆ ನಿನಗೆ ಮದುವೆ ಆಗಲಿಲ್ಲ ಎನ್ನುವುದು ಸ್ಪಷ್ಟ. ಯಾರು ನೀನು? ನಿನ್ನ ಪರಿಚಯ ಹೇಳಿ. ಏನು ಅಂತ ಹೇಳಿ? ಬಾಲವಿದವೇ ಎಲ್ಲ ಬಾಳ ಗೋಳಿನ ಕತೆ, ಬಾಲವಿದವೇ ಎಲ್ಲ ಬಾಳ ಗೋಳಿನ ಕತೆ. ನೀವು ಆಲಿಸಿದರೆ ಮನವು ನೋಯದಿರದು ಬಲುವ್ಯತೆ, ನೀವು ಆಲಿಸಿದರೆ ಮನವು ನೋಯದಿರದು ಬಲುವ್ಯತೆ. ಪಾಲಭಾಗ್ಯವಳಿ ಶಿವನ ಪಾದ ಕಾಣಲು, ಪಾಲಭಾಗ್ಯವಳಿ ಶಿವನ ಪಾದ ಕಾಣಲು, ಯುಕ್ತ ಕಾಲ ಗಾದೆ ರುಚಿಯ ಸೇವೆಯಿಂದ ವನದುಳ್ಳೋ. ಪರಿಚಯ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಪರಿಚಯ ಇಲ್ಲದೆ ಹೋದಲ್ಲಿ ಪರಸ್ಪರ ಪರಿಚಯ ಮಾಡಿಕೊಂಡ್ರೆ ತಪ್ಪಲ್ಲ, ಅಪರಾಧವೂ ಅಲ್ಲ. ಆ ಕಾರಣಕ್ಕಾಗಿ ಪರಿಚಯ ಹೇಳ್ತೇನೆ ಕೇಳಿ. ನೀವು ಹೇಳಿದ್ರಲ್ಲ, ಈ ಕಾಂತಾರದವಳು ನಾನಲ್ಲ. ಅದನ್ನು ನೀನು ಹೇಳುವುದೇ ಬೇಡ. ಯಾಕೆ? ಯಾಕೆಂದ್ರೆ ಕಾಂತಾರದವಳು ನೀನಲ್ಲ ಎನ್ನುವುದು ನಿನ್ನನ್ನು ನೋಡಿದಾಗಲೇ ಅರ್ಥ ಆಗ್ತದೆ. ಕಾಂತಾರದವಳು ಹೀಗಿಲ್ಲ, ಮತ್ತೆ ಅವಳು ಹೀಗೆ ಉದ್ದ ಇದ್ದಾಳೆ. ಅಲ್ಲ, ಇನ್ನೊಬ್ಳು ಸಣ್ಣಗಿದ್ದವಳಿದ್ದಾಳೆ. ಹೌದಪ್ಪ. ಯಾರವಳು? ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದಂತೆ. ಓ, ಅಷ್ಟೊತ್ತಿಗೆ ನಾನು ಎದ್ದು ಹೋಗಿದ್ದೆ. ಹಾಗಾದ್ರೆ ನೀವು ಹಾಗಿದ್ದು ಒಳ್ಳೆದೆಲ್ಲ ನೋಡುದಿಲ್ಲ? ಇಲ್ಲ, ನಾನು ಅಂಥದ್ದೆಲ್ಲ ಸೊಪ್ಪನ್ನೆಲ್ಲ ನೋಡುದು. ಆ ಸೊಪ್ಪೇನಾಗ್ತದೆ?
ಅದು ಕೂದಲಿಗೆ ಹಾಕಿದ್ರೆ ಕೂದಲು ಉದುರುವುದು ಕಮ್ಮಿ ಆಗ್ತದಂತೆ. ಅದು ಕೂದಲಿಗೆ ಹಾಕುವುದಲ್ಲ, ಅದನ್ನ ತಂದು ಸರಿಯಾಗಿ ತೆಂಗಿನೆಣ್ಣೆಯಲ್ಲಿ ಕರಿದು ಜಜ್ಜಿ ಪುಡಿ ಮಾಡಿ ನಿನ್ನ ನಾಲಿಗೆ ಹಾಕಿ ಉಜ್ಜಬೇಕು. ಯಾಕೆ ಇಷ್ಟು ಸ್ಪಷ್ಟ ಉಂಟು? ಸ್ಪಷ್ಟವ ಹೌದು. ನಡೆದಿದ್ದದ್ದೇ ಉಂಟು. ಅದಲ್ಲ, ಈಗ ಕೂದಲು ಬರುವುದೇ ಹೌದು ಅಂತ ಆದ್ರೆ ನಮ್ಮ ಬೋಳ್ಮಂಡೆ ಒಬ್ಬ ಇದ್ದಾನೆ, ಹೌದಾ? ಅವನಿಗೆ ಕೊಡು, ಒಳ್ಳೆ ಪ್ರಯೋಜನಕ್ಕೆ ಬರ್ತದೆ. ಹಾ, ಅವ ಪಾಪ ಒಂದು ಒದ್ದಾಡುವುದೊಂದು 4 ಕೂದಲು ಇಟ್ಟುಕೊಂಡು ಅವನ ಪರಿಸ್ಥಿತಿ ಯಾರಿಗೂ ಬೇಡ. ಆಗ ಅವನಿಗೆ ಕೊಡು. ಹಾಗೆ ನಾನು ನಾಡಿನವಳು. ಈ ಕಾಡಿಗೆ ಬರುವವರೆಗೆ ಕಾರಣ ಉಂಟು. ಅಲ್ಲೇನಾದ್ರೂ ಬೇಡದೇ ಇದ್ದದ್ದು ಮಾಡಿ ಓಡಿಸಿದ್ರ? ನನ್ನ ಮುಖ ನೋಡಿದರೆ ಎಷ್ಟು ಮುಗ್ಧತೆ ಕಾಣ್ತದೆ. ಬೇಡದೆ ಹೋದದ್ದೆಲ್ಲ ಮಾಡ್ತೇನೆ ನಾನು. ಶಾಂತತೆಯಿಂದ ಸ್ವೀಕರಿಸಿ ಅಲ್ಲ. ಕಾಡು ಪ್ರದೇಶ ಅಲ್ಲ, ತೊಂದ್ರೆ. ಹಾಗೆ ಬೇಡದೆ ಹೋದದ್ದನ್ನ ಮಾಡುವವಳು ನಾನಲ್ಲ. ಸರಿ. ಅಂದ್ರೆ ನಾಡನ್ನ ಬಿಟ್ಟು ಕಾಡಿಗೆ ಬರುವ ಪರಿಸ್ಥಿತಿ ಬಂದೋದಾಗಿದ್ದು. ಏನಾಯ್ತು? ಇಲ್ಲಿ ಆಶ್ರಮ ಅಂತ ಹೇಳಿದ್ನಲ್ಲ, ಜಾಬಾಲಿ ಮುನಿಯ ಆಶ್ರಮದಲ್ಲಿ ಇದ್ದೇನೆ ನಾನು ಆಶ್ರಯಕ್ಕೆ. ಜಬ್ಬ ಅಲ್ಲಿರುವುದ? ಜಾಬಾಲಿ. ಜಾಬಾಲಿ. ನೀವು ಕೇಳಿದ್ರಲ್ಲ ಕೊರಳುಂಟು ಮಾಂಗಲ್ಯ ಕಾಣುವುದಿಲ್ಲ, ನೀವು ತಪ್ಪು ತಿಳಿದುಕೊಂಡಿದ್ದೀರಿ. ಅಂದ್ರೆ ನನಗೆ ಮದುವೆ ಆಗಿದೆ. ಮದುವೆ ಆದವಳು ಮತ್ತೆ ಮಾಂಗಲ್ಯ ತೆಗೆದಿರಿಸಬಾರದಲ್ಲ? ಓ, ಕಾಡಿನಲ್ಲಿ ಕಳ್ಳರ ಕಾಟ ಅಂತ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟು ಬಂದಿಯಾ? ಹಾಗಲ್ಲ, ತೆಗೆಯುವ ಪ್ರಮೇಯ. ಯಾಕೆ? ಈಗ ಮದುವೆ ಆದದ್ದಲ್ಲ, ಮತ್ತೆ ಬಾಲ್ಯ ವಿವಾಹ. ಬಾಲ್ಯ ವಿವಾಹ? ಹೌದು. ಅಂದ್ರೆ ಸಾಧಾರಣ ಎಷ್ಟು ವರ್ಷದಲ್ಲಿ? ಒಂದು 10 ವರ್ಷ. 10 ವರ್ಷ ಬಾಲ್ಯದಲ್ಲಿ? ಹೌದು. ಆಗ ಏನೂ ಗೊತ್ತಾಗುವುದಿಲ್ಲ, ಏನು ಅರಿವೇ ಇಲ್ಲದ ಪ್ರಾಯದಲ್ಲೇ ಮದುವೆ ಮಾಡಿಸಿ. ಏನು ಅರಿವೇ ಇಲ್ಲದೆ ಇದ್ದಾಗ? ಅರಿವೇ ಅಲ್ಲ, ಅರಿವೇ ಏನೂ ಇರಲಿಲ್ಲ. ಅಯ್ಯೋ ಅದ್ ಹೇಳಿದ್ದಲ್ಲ ನಾನು. ಅಂದ್ರೆ ಏನು ಅರಿವಿಲ್ಲದ ಪ್ರಾಯದಲ್ಲಿ. ಓ, ಅರಿವು. ಅರಿವೇ ಅಲ್ಲ, ಅರಿವು, ಜ್ಞಾನ, ಬುದ್ಧಿ, ಜ್ಞಾನ. ಹಾಗೆ ಮದುವೆ ಮಾಡಿಸಿದ್ರ? ಮದುವೆ ಆಗಿ ಕೆಲವೇ ದಿನಗಳಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ್ರು. ಓ, ವಿದೇಶದಲ್ಲಿ ಕೆಲಸದಲ್ಲಿ ಇದ್ದವನಾಗಿತ್ತು ಏನು? ಯಾರು? ಆ ಮದುವೆಗೆ ಮಾತ್ರ ಬಿಡು ತಕೊಂಡು ಬಂದಿದ್ದ, ಮುಗಿದ ಕ್ಷಣ ಹೊರಟ? ಅಯ್ಯೋ ಹಾಗಲ್ಲ, ಹೋದ್ರು ಅಂತ ಹೇಳಿದ್ರೆ ಮೇಲೆ ಹೋದದ್ದು. ಓ, ಚಂದ್ರಲೋಕದಲ್ಲಿ ಕೆಲಸವ? ಅಲ್ಲಿಗಿಂತಲೂ ಮೇಲೆ. ಅದು ಕಂಡು ಹಿಡಿದ ನಿನ್ ಗಂಡ? ಇಲ್ಲ, ನೀವು ಕಂಡು ಹಿಡಿತೀರಾ? ಅಲ್ಲ, ಮತ್ತೆ ಚಂದ್ರಲೋಕದಿಂದ ಮೇಲೆ ಅಂದ್ರೆ? ಅಯ್ಯೋ, ನನ್ನನ್ನ ಬಿಟ್ಟು ಇಹಲೋಕವನ್ನ ತ್ಯಜಿಸಿ ಪರಲೋಕವನ್ನ ಸೇರಿದ್ದಾರೆ. ಅಂದ್ರೆ ಬಾಲ ವಿಧವೆ ನಾನು, ಗಂಡನನ್ನ ಕಳೆದು ಎದೆ ಹೊಡೆದುಕೊಂಡ ಒತ್ತಡ ಆಗ್ತಾ ಉಂಟಾ? 2 ಸಾರಿ ಹಾಗೆ ಹೇಳಿದ್ರೆ ನಿನ್ನೆ ಅದೇ ಬಡದು ಹಾಕ್ತೇನೆ ಅಷ್ಟೇ. ಅಲ್ಲ, ನೀನೇನು ಕಂಗಾಲ ಆಗಬೇಕಾದದ್ದಿಲ್ಲ. ಅಂದ್ರೆ ಈಗ ನೀನು ಆಲೋಚನೆ ಮಾಡಬೇಕಾದದ್ದೇನಿಲ್ಲ, ನನಗೆ ಅರ್ಥ ಆಗಿದೆ. ನೀನು ಬಾಲ್ಯ ವಿವಾಹವಾಗಿ ಗಂಡನನ್ನು ಕಳ್ಕೊಂಡವಳು. ನೀವು ದುಃಖ ಮಾಡಬೇಡಿ, ನಿಮ್ಮ ದುಃಖ ನೋಡ್ಲಿಕ್ಕೆ ಆಗುದಿಲ್ಲ. ನೀ ಕಣ್ಣೀರು ಹಾಕಬೇಡ. ನನಗೆ ಬಹಳ ಜನ ಹೇಳಿದ್ರು ದುಃಖ ಮಾಡಬೇಡಿ, ನೋಡ್ಲಿಕ್ಕೆ ಆಗುವುದಿಲ್ಲ ಅಂತ. ಆದ್ರೆ ಅದೆಲ್ಲ ಬಿಡ್ಲಿಕ್ಕೆ ಆಗುವುದಿಲ್ಲ. ಹೋಗ್ಲಿ ಬಿಡು. ಈಗ ನಿನ್ಗೊಂದು ಉಪಾಯದ ಮಾತನ್ನು ನಾನು ಹೇಳ. ಒಂದೇ ಒಂದು ಮಾತು. ಸುಮಮುನಿಯ ಸುಮಮುರಿನಾದರಿಗ ಮಧುವಿಂಟುವ ಭ್ರಮರನಾಗುವೆನು ಮಧುವಿಂಟುವ ಭ್ರಮರನಾಗುವೆನು ಬೇಗ. ದ್ರುಮವು ನಾನಾಗುವೆ ಸುಮನೀಲತೆಯಾಗು, ದ್ರುಮವು ನಾನಾಗುವೆ ಸುಮನೀಲತೆಯಾಗು. ಕಮನೀಯ ಬಲದೋಳು ಸಮರದಿಯಳು ಕೂಡಿ, ಕಮನೀಯ ಬಲದೋಳು ಸಮರದಿಯಳು ಕೂಡಿ. ಸುಮಮುನಿನಾದರಿಗ ಮಧುವಿಂಟುವ ಭ್ರಮರನಾಗುವೆನು ಬೇಗ, ಮಧುವಿಂಟುವ ಭ್ರಮರನಾಗುವೆನು ಬೇಗ. ನೀನೇನು ಆಲೋಚಿಸಬೇಕಾದದ್ದಿಲ್ಲ. ಸಮಾನ ದುಃಖಿಗಳು ಅಂತಾದ್ರೆ ಪರಸ್ಪರರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಸಮಾನ ಬಾಲ್ಯದಲ್ಲಿ ನೀನು ಗಂಡನನ್ನು ಕಳೆದುಕೊಂಡವಳು ಅನ್ನುವುದಾಗಿ ಹೇಳಿದೆಯಲ್ಲ, ನಿನ್ನ ಹಾಗೆ ನಾನು ಹಾಗೆ ಬಾಲ್ಯದಲ್ಲಿಯೇ ಮದುವೆ ಆಗಿತ್ತು.
ನಿಮ್ಗೂ ಗಂಡಿಲ್ವಾ? ಹೌದು, ನನ್ನ ಗಂಡನು ಸತ್ತೋದೆ. ಪಾಪ ಪಾಪ ಪಾಪ. ಇಂತಲೇ ಪಾಪ ಎಂತದ್ದು, ನನ್ನ ಗಂಡನ ನಾವೇ ಗಂಡ ಆಗುವುದು ಹೇಗೆ ಅಂತ ಕಾಯ್ತಾ ಇದ್ದೇವೆ. ನಮಗೆಲ್ಲ ಗಂಡ ಆಗುವುದಕ್ಕೆ ಯಾರು ಸಾಧ್ಯ ಇಲ್ಲ. ಅಂದ್ರೆ ಬಾಲ್ಯದಲ್ಲಿ ನನ್ನ ಹೆಂಡತಿಯನ್ನು ಕಳ್ಕೊಂಡೆ. ಈ ಪ್ರಪಂಚದ ಬದುಕು ಹೇಗೆ ಗೊತ್ತಾ? ಯಾವುದು ನಮ್ಮಲ್ಲಿ ಇಲ್ಲವೋ ಅದನ್ನು ಮತ್ತೊಬ್ಬರಿಂದ ಪಡಿಬೇಕು, ನಮ್ಮಲ್ಲಿ ಯಾವುದು ಉಂಟು ಅದನ್ನು ಬೇಕಾದವರಿಗೆ ಕೊಡಬೇಕು. ವಿನಿಮಯ ಪದ್ಧತಿ. ಹಾಗೆ ಬದುಕಬೇಕು. ಕೆಲವರಿಗೆ ಕೊಡೋ ಅಭ್ಯಾಸ ಇರೋದಿಲ್ಲ, ಕಸ್ಕೊಂಡು ಹೋಗ್ಬೇಕು. ಹಾಗಾಗಿ ಈಗ ಒಂದು ಕೆಲಸ ಮಾಡೋಣ. ನಿನಗೆ ಗಂಡ ಇಲ್ಲ, ನನಗೆ ಹೆಂಡತಿ ಇಲ್ಲ. ಒಂದು ಉಪಾಯ ಮಾಡುವ, ಮದುವೆ ಆಗೋಣ. ಅಲ್ಲ, ನಾನು ನನ್ನ ಆರಾಧ್ಯ ದೇವ ಇದ್ದಾನೆ, ಪ್ರಭು ಪರಮೇಶ್ವರ. ಪ್ರಭು ಪರಮೇಶ್ವರ ಇವತ್ತು ಬಂದಿದ್ದಾರ? ಯಾರು? ಅದೇ ಪ್ರಭು ಪರಮೇಶ್ವರ ಅಂದ್ರೆ ಪರಶಿವ. ಅವನನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ನೋಡ್ಬೇಕು, ಅವನನ್ನ ಅರ್ಚಿಸಬೇಕು, ಪೂಜಿಸಬೇಕು, ಅಲ್ಲ ಅವನಲ್ಲಿ ಲೀನಳಾಗಿ ಹೋಗ್ಬೇಕು ಎನ್ನುವ ಆಸೆ ಹೊತ್ತಿದ್ದೇನೆ. ನಾನು ಒಬ್ಬಳೇ ಅಲ್ಲ, ಇಬ್ರು ಸಮಾನ ದುಃಖಿಗಳು, ಇಬ್ರು ಹೋಗಿ ಸಾಯುವ. ಅದ್ರ ಅಗತ್ಯ ಇಲ್ಲ. ಯಾಕೆ? ನಾನು ಒಂದು ಉಪಾಯ ಮಾಡಿದ್ದೇನೆ. ನೀನು ಸುಮವಾದರೆ ಅದರಲ್ಲಿರುವಂತ ಮಧುವನ್ನ ಹೀರುವುದಕ್ಕೆ ದುಂಬಿ ನಾನು ಆಗ್ತೇನೆ. ಓಹೋ, ನಾನು ಮರವಾಗಿ ನಿಲ್ತೇನೆ, ನೀನು ಲತೆಯಾಗಿ. ಯೋಗ್ಯವೇ ಸದನಾಲಿಗೆಯು ವಂಚಿಸಿ ಮೋಹಿಸಲಾಗದ ದೋಷವರಿನ ಹೊರುಳು. ಜನ್ಮಕ್ಕೆ ಬೆಂಕಿ ಹಾಕಿ ನಿನ್ನ ಜನ್ಮಕ್ಕೆ ಬೆಂಕಿ ಬೀಳಿ. ಯಾಕ ಇಷ್ಟೇ ಬೈಯುವುದು ಕಲ್ತದ್ದು? ಇದೆಲ್ಲ ನಮಗೆ ಲೆಕ್ಕದ್ದೇ ಅಲ್ಲ. ಈಗ ಒಂದ್ 3-4 ಶಬ್ದ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಮರ್ಯಾದೆ ಇದೆ. ನೀವು ಮಾಡ್ಕೊಳ್ಬೇಕು. ನಿನಗೆ ಬೇಕಾದ್ರೆ ನಮ್ಮ ಗುರುಗಳು ಬೈಯೋದು ಹೇಗೆ ಹಾಗೆ ಬೈತೆ ನಾನು. ಬೈ ನೋಡೋಣ. ಬೇಡ, ಮತ್ತೆ ನನ್ನ ನಾಲಿಗೆಯಲ್ಲಿ ಹೇಸ್ತದೆ. ನಾನು ಅಲ್ಲ, ನಿನ್ನ ನಾಲಿಗೆ ನಿನಗೆ ಹೇಳುವುದಲ್ಲ, ನೀನು ನಮ್ಮ ಜಾತಿ ಮರ್ಯಾದೆ ತೆಗೆದು ಬಿಟ್ಟೇನಿ. ನಿನ್ನ ನಾಲಿಗೆ ಹೇಸುವುದು ಬೇಡ, ಹೇಸಿದ್ದೆ ನಿನ್ನ ನಾಲಿಗೆ. ಅಯ್ಯೋ, ಬಾಳ ಮಾತಾಡ್ತಾನೆ. ಇಲ್ಲಿ ನಾನು ಬಂದು ಕೈ ಮುಗ್ದು ಬೇಡ್ಕೊಂಡ, ಅಯ್ಯೋ ನಾನು ಗಂಡನನ್ನ ಕಳೆದುಕೊಂಡಿದ್ದೇನೆ, ನನ್ನ ಮದುವೆಯಾಗಿ ಉದ್ಧರಿಸು ಅಂತ ಹೇಳಿದ್ನಾ. ನಾವೆಲ್ಲ ದೊಡ್ಡವರು, ಬಂದು ಕೇಳಿದ ಮೇಲೆ ಕೊಡುವವರಲ್ಲ, ಕಷ್ಟ ನೋಡ್ಕೊಂಡು ನಾವೇ ಇದ್ದದ್ದು ಕೊಡುವವರು. ಹೌದು, ಅಂದ್ರೆ ಈಗ ಗಂಡ ಸತ್ತವರಿಗೆಲ್ಲ ನೀನೇ ಗಂಡ ಬಹುಶಃ. ಇವತ್ತು ನಿನಗೆ ಮಾತ್ರ ಆಗುದಿಲ್ಲ, ಬಂದ ಹಾಗೆ ಹಿಂದೆ ಹೋಗ್ತೀಯ, ಇಲ್ಲ ಈ ಕಾಡು ಪ್ರದೇಶದಲ್ಲಿ ಸತ್ತು ಮಣ್ಣು ತಿಂದು ಹೋಗ್ತೀಯ. ಅಂದ್ರೆ ನೀನೀಗ ಬರುದಿಲ್ಲ, ಬೇಡ, ಹೋಗು. ಸರಸಿಜ ಮುಖಿಗೆ ಮದಗಜಗಾಮಿನಿ ನಿರಜೌವನವತಿ ವನದೊಳಗೆ ಯಾರಿದ ಮಮ ಸುಮನ ಸಾಂಗೆ ಮಾರನರಗೇನೆ ಬಾಬಾ ಬಾಬಾ ಮಾರನರಗೇನೆ ಬಾರೆ ಬಾರೆ ತೀರನೆಲ್ಲ ಸೂರೆಗೊಂಡ ಭುವನ ಮೋಯೇನಿ, ಓ ಭುವನ ಮೋಯೇನಿ ಬಾಬಾ ಭುವನ ಮೋಹಿನಿ ಬಾಬಾ. ಹೆಣ್ಣೆ, ಏ ದರಿದ್ರದ ಹೆಣ್ಣೆ, ನಿನ್ನ ಸೌಂದರ್ಯಕ್ಕೆ ಬೆಂಕು ಬಿದ್ದು ಹೋಗ್ಲಿಕ್ಕೆ, ಅವಳು ಸತ್ತು ಹೋಗ್ಲಿಕ್ಕೆ ಪಾಪಿ ಹೆಣ್ಣು ಎಲ್ಲೆಲ್ಲೆಲ್ಲ ಹೊಡೆಯುವುದು ಕಲ್ತಿದ್ದಾಳೆ. ಅವಳನ್ನ ಬಯಸಿ ಬಲಾತ್ಕರಿಸುವುದಕ್ಕೆ ಮುಂದಾದ್ರೆ ಕಲ್ಲಿನಿಂದ ಹೊಡೆದೇ ಬಿಟ್ಲು. ನನ್ನ ಹಣೆ ಸೀಳಿ ಹೋಗಿದೆ, ರಕ್ತ. ಅಯ್ಯೋ ದೇವರೇ, ರಕ್ತ ಎಲ್ಲ ಬಂತು. ಹೋಗಿದೆ. ಇಷ್ಟೊತ್ತು ಅವಳ ಸೌಂದರ್ಯವನ್ನು ಬಯಸಿದ್ದೆ, ಇನ್ನು ಹಾಗಲ್ಲ, ಹಠ. ಎಲ್ಲಿ ಹೋಗ್ತಾಳೆ ನೋಡ್ತೇನೆ.